ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಜಕರ್ಯನ ಗ್ರಂಥ, ದ ಬುಕ್ ಆಫ್ ಜಕರಾಯ, ಚಾಪ್ಟರ್ 6, 6ನೇ ಅಧ್ಯಾಯ. ಜಕರ್ಯನ ಗ್ರಂಥ 6ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳೋದು ಮುಂಚಿತವಾಗಿ ನಾವು ಯಾಕೆ ದೇವರ ವಾಕ್ಯವನ್ನು ಅಧ್ಯಯನ ಮಾಡಬೇಕು, ದೇವರ ವಾಕ್ಯವನ್ನು ಓದೋದರಿಂದ, ಅಧ್ಯಯನ ಮಾಡೋದರಿಂದ ನಮಗೇನು ಪ್ರಯೋಜನ ಎಂಬುದಕ್ಕೆ ಒಂದು ಕಾರಣ ನಾನು ಕೊಡ ಬಯಸ್ತೇನೆ. ಕೀರ್ತನೆ 119ನೇ ಅಧ್ಯಾಯದಲ್ಲಿರುವಂಥ ಒಂದು ವಾಕ್ಯ ಈ ರೀತಿಯಾಗಿದೆ. ಕೀರ್ತನೆ 119 ಮತ್ತು 127ನೇ ವಚನ ಈ ರೀತಿಯಾಗಿದೆ. ಅದೇನಂತ ಹೇಳಿದರೆ, ಸಾಮ್ 119 ವರ್ಸ್ 127, ನಿಜವಾಗಿ ನಿನ್ನ ಆಜ್ಞೆಗಳು ಬಂಗಾರಕ್ಕಿಂತಲೂ ಅಪರಂಜಿಗಿಂತಲೂ ನನಗೆ ಬಹು ಪ್ರಿಯವಾಗಿವೆ. ಹಾಗಾದರೆ ದೇವರ ವಾಕ್ಯ ಯಾಕೆ ನಾವು ಅಧ್ಯಯನ ಮಾಡಬೇಕೆಂಬುದಕ್ಕೆ, ಅದು ಬಂಗಾರಕ್ಕಿಂತಲೂ ಅಪರಂಜಿಗಿಂತಲೂ ಭಾಳ ಬೆಲೆಯುಳ್ಳದ್ದು ದೇವರ ವಾಕ್ಯ. ಇನ್ನೊಂದು ಕಾರಣ ಕೂಡ ನಾನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಅದೇನಂತ ಹೇಳಿದರೆ 100ನೇ ವಚನ, 119ನೇ ಅಧ್ಯಾಯ 100ನೇ ವಚನ ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು, ನಿನ್ನ ನೇಮಗಳನ್ನು ಕೈಕೊಂಡಿರುವುದರಿಂದ ಹಿರಿಯರಿಗಿಂತ ವಿವೇಕಿಯಾಗಿದ್ದೇನೆ. ವಾವ್! ಹಿರಿಯರಿಗಿಂತ ವಿವೇಕರಾಗಬೇಕಾ? ದೇವರ ವಾಕ್ಯ. ಸಾಮಾನ್ಯವಾಗಿ ನಮ್ಮ ಭಾರತದಲ್ಲಿ ಗುರು ಶಿಷ್ಯ ಇವರ ಸಂಬಂಧ ಭಾಳ ಪ್ರಾಮುಖ್ಯ ಅಲ್ವಾ? ಅಂಥ ಒಂದು ಹಿನ್ನೆಲೆ ನಮ್ಮದು. ಆದರೆ ಇದೇ ಕೀರ್ತನೆ 119 ಮತ್ತು 99ನೇ ವಚನದಲ್ಲಿ ಈ ರೀತಿಯಾಗಿದೆ, ನಿನ್ನ ಕಟ್ಟಳೆಗಳು ನನ್ನ ಧ್ಯಾನವಾಗಿರುವುದರಿಂದ ನನ್ನ ಉಪಾಧ್ಯಾಯರಿಗಿಂತ ಜ್ಞಾನಿಯಾಗಿದ್ದೇನೆ. ವಾವ್! ಗುರುವಿಗಿಂತಲೂ ನಾವು ಜ್ಞಾನಿ ಆಗಬೇಕಾದ ದೇವರ ವಾಕ್ಯ. ಇಷ್ಟು ಕಾರಣಗಳು, 3 ಕಾರಣ ಕೊಟ್ಟಿದ್ದೀನಿ, ಸಾಕಲ್ವಾ? ಸರಿ, ಮುಂದುವರಿಸೋಣ. 6ನೇ ಅಧ್ಯಾಯ ಜಕರ್ಯನ ಗ್ರಂಥ. ಜಕರ್ಯ ಅಂತ ಹೇಳಿದರೆ ಯೆಹೋವನು ನೆನಪಿಟ್ಟುಕೊಂಡಿದ್ದಾನೆ ಎಂಬ ಅರ್ಥ. 6ನೇ ಅಧ್ಯಾಯದಲ್ಲಿ ಸಭೆ ಅಥವಾ ಆಲಯ ಕಟ್ಟುವುದರ ಬಗ್ಗೆ ಕೆಲವು ಸಿದ್ಧಾಂತಗಳಿವೆ. ಪ್ರಿನ್ಸಿಪಲ್ಸ್ ಆಫ್ ಬಿಲ್ಡಿಂಗ್ ದ ಚರ್ಚ್. ಸಭೆ ಕಟ್ಟುವುದಕ್ಕೆ 9 ಸಿದ್ಧಾಂತಗಳು, 9 ಪ್ರಿನ್ಸಿಪಲ್ಸ್ ಫಾರ್ ಬಿಲ್ಡಿಂಗ್ ದ ಚರ್ಚ್. ಒಂದೊಂದಾಗಿ ನಾವು ನೋಡಿಕೊಳ್ಳೋಣ. ಇವೆಲ್ಲವೂ ಕೂಡ 6ನೇ ಅಧ್ಯಾಯದಲ್ಲಿ ಇರುವಂಥ ಮಾತುಗಳು. ಹೇಗೆ ನಾವು ಸಭೆ ಕಟ್ಟಬೇಕು, ಏನು ಸಿದ್ಧಾಂತಗಳು. ಮೊದಲನೇ ಸಿದ್ಧಾಂತ, 6ನೇ ಅಧ್ಯಾಯ ಜಕರ್ಯನ ಗ್ರಂಥ 4ನೇ ವಚನದಲ್ಲಿ ದೇವದೂತನಿಗೂ ಮತ್ತು ಜಕರ್ಯನಿಗೂ ಇಬ್ಬರಿಗೂ ನಡುವೆ ಸಂಭಾಷಣೆ ನಡೀತಾ ಇದೆ. ಒಂದು ದರ್ಶನ ಕಾಣ್ತದೆ ಜಕರ್ಯನಿಗೆ. ಆ ದರ್ಶನವನ್ನು ವಿವರಿಸುವ ದೇವದೂತನು ಜಕರ್ಯನಿಗೆ ವಿವರಿಸ್ತಾ ಇರುವಂಥದ್ದನ್ನು ನೋಡ್ತೇವೆ. ಒಂದು ಪ್ರಶ್ನೆ, 4 ರಥಗಳ ಒಂದು ಕನಸು ಬಿದ್ದಾಗ, ಸ್ವಾಮಿ ಇವುಗಳು ಏನು ಎಂಬುದಾಗಿ ಜಕರ್ಯ ಆ ವಿವರಿಸುವ ದೂತನನ್ನು ಕೇಳಿದಾಗ, ಆ ದೇವದೂತನು ಹೇಳಿದ್ದೇನೆಂದರೆ, ಇವು ಆಕಾಶದ 4 ಗಾಳಿಗಳು ಮತ್ತು ಭೂಲೋಕದೊಡೆಯನ ಸನ್ನಿಧಾನದಲ್ಲಿ ನಿಂತಿದ್ದು. ಭೂಲೋಕದೊಡೆಯನ ಸನ್ನಿಧಾನದಲ್ಲಿ. ಭೂಲೋಕದ ಒಡೆಯನು ಯಾರು? ಭೂಲೋಕವನ್ನು ಸೃಷ್ಟಿ ಮಾಡಿದಾತನೇ ಭೂಲೋಕದ ಒಡೆಯನು. ಸರಿ, ಯಾರು ಸೃಷ್ಟಿ ಮಾಡಿದ್ದು ನೋಡೋಣ ಬನ್ನಿರಿ. ಕೊಲೊಸ್ಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಈ ಭೂಲೋಕವನ್ನು ಸೃಷ್ಟಿ ಮಾಡಿದ್ದು ಯಾರು ಎಂಬುದಾಗಿ ಬರೆಯಲಾಗಿದೆ.
1:16 ಕೊಲೊಸ್ಸೆ ಅದರಲ್ಲಿ ಭೂಪರಲೋಕಗಳಲ್ಲಿರುವ ದೃಶ್ಯಾದೃಶ್ಯವಾದವುಗಳೆಲ್ಲವೂ ಅದೃಶ್ಯವಾದವುಗಳೆಲ್ಲವೂ ಸಿಂಹಾಸನಗಳಾಗಲಿ, ಪ್ರಭುತ್ವಗಳಾಗಲಿ, ದೊರೆತನಗಳಾಗಲಿ, ಅಧಿಕಾರಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು. ಯಾರಲ್ಲಿ? ಯೇಸು ಕ್ರಿಸ್ತನಲ್ಲಿ ಸೃಷ್ಟಿಸಲ್ಪಟ್ಟವಂತೆ. ಸರ್ವವು ಅಂದರೆ ಅಲ್ಲ, ಆತನ ಮುಖಾಂತರವಾಗಿಯೂ ಅಂದರೆ ಯೇಸು ಕ್ರಿಸ್ತನ ಮುಖಾಂತರವಾಗಿಯೂ ಆತನಿಗೋಸ್ಕರವಾಗಿಯೂ ಸೃಷ್ಟಿಸಲ್ಪಟ್ಟಿತು. ಹಾಗಾದರೆ ಈ ಭೂಮಿಯನ್ನು ಸೃಷ್ಟಿ ಮಾಡಿದಂಥವರು, ಲೋಕವನ್ನು ಸೃಷ್ಟಿ ಮಾಡಿದವರು ಯಾರು? ಭೂಮಿಗೆ ಒಡೆಯನು, ಲೋಕದ ಒಡೆಯನು ಯಾರು? ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಹಾಗಾದರೆ ಮೊದಲನೇ ಸಿದ್ಧಾಂತ, ಸಭೆ ಕಟ್ಟಬೇಕಾದರೆ ಮೊದಲನೇ ಸಿದ್ಧಾಂತ, ಅದನ್ನು ನಾನು ಏನಂತ ಕರಿತೀನಿ? ದ ಲಾರ್ಡ್ಶಿಪ್ ಆಫ್ ಕ್ರೈಸ್ಟ್. ಕ್ರಿಸ್ತನ ಕರ್ತತ್ವ. ಅಂದರೆ ನಮ್ಮ ಜೀವನದಲ್ಲಿ ಕ್ರಿಸ್ತನು ಕರ್ತನಾಗಿರಬೇಕು, ಕೇವಲ ರಕ್ಷಕನಾಗಿರೋದಲ್ಲ. ಈ ಬಗ್ಗೆ ತನ್ನ ಪ್ರಥಮ ಸಂದೇಶದಲ್ಲಿ ಪೇತ್ರನು 2ನೇ ಅಧ್ಯಾಯ 36ನೇ ವಚನ, ಅಪೊಸ್ತಲ ಕೃತ್ಯ, ಅದರಲ್ಲಿ ಹೇಳ್ತಾನೆ, ದೇವರು ಕ್ರಿಸ್ತನನ್ನು ಒಡೆಯನನ್ನಾಗಿಯೂ ಕರ್ತನನ್ನಾಗಿಯೂ, ಅಂದರೆ ಯೇಸುವನ್ನು ಕರ್ತನನ್ನಾಗಿಯೂ ಒಡೆಯನನ್ನಾಗಿಯೂ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು. ಹಾಗಾದರೆ ಯೇಸು ಕರ್ತನು, ಕ್ರಿಸ್ತನು, ಅಥವಾ ಕರ್ತನಾದ ಯೇಸು ಕ್ರಿಸ್ತನಾತನು. ಕರ್ತನಾದ ಯೇಸು ಕ್ರಿಸ್ತನ ಈ ಭೂಲೋಕದ ಒಡೆಯನು. ಹಾಗಾದರೆ ಸಭೆ ಕಟ್ಟೋದಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ಕೇಳ್ತೀರಾ? ಹೌದು, ನಾನು ಸಭೆಯನ್ನು ಕಟ್ಟೋದಾದರೆ ಮೊದಲನೇ ಸಿದ್ಧಾಂತ, ನಾನು ಕ್ರಿಸ್ತನ ಕರ್ತತ್ವದ ಕೆಳಗೆ ಬರಬೇಕು. ನಾನು ಕ್ರಿಸ್ತನ ಕರ್ತತ್ವಕ್ಕೆ ಹೊರಗಿದ್ರೆ ನಾನು ಸಭೆ ಕಟ್ಟಲಿಕ್ಕೆ ಆಗಲ್ಲ. ನನ್ನ ಬುದ್ಧಿ, ಶಕ್ತಿ, ಬಲ, ಹಣ ಇದ್ದರೂ. ಆದರೆ ಕ್ರಿಸ್ತನ ನಾಯಕತ್ವಕ್ಕೆ, ಕ್ರಿಸ್ತನ ಕರ್ತತ್ವಕ್ಕೆ, ಕ್ರಿಸ್ತನ ಒಡೆಯತನಕ್ಕೆ ನಾನು ಒಳಗಾದರೆ ಐ ಆಮ್ ಕ್ವಾಲಿಫೈಡ್ ಟು ಬಿಲ್ಡ್ ದ ಚರ್ಚ್. ಇದು ಮೊದಲನೇ ಸಿದ್ಧಾಂತ. ಎರಡನೇದಾಗಿ ನಾನು ಎರಡನೇ ಸಿದ್ಧಾಂತ ಜಕರ್ಯನ ಗ್ರಂಥದಿಂದ ನೋಡಲಿಕ್ಕಿದ್ದೇವೆ. ಅದೇನಂತ ಹೇಳಿದ್ರೆ ಗ್ರೇಟ್ ಕಮಿಷನ್, ಮಹಾ ಆದೇಶ. ಯಾಕಂತ ಹೇಳಿದರೆ 4 ರಥಗಳು, 4 ಕುದುರೆಗಳು, ಇವುಗಳ ವಿಷಯದಲ್ಲಿ ನೋಡುವಾಗ ದೇವದೂತನದನ್ನು ನನಗೆ ಅಂದರೆ ಜಕರ್ಯನಿಗೆ ವಿವರಿಸುವಾಗ ಹೇಳುವಂಥ ಒಂದು ಮಾತು ಏನಂದರೆ 7ನೇ ವಚನ, 6ನೇ ಅಧ್ಯಾಯ 7ನೇ ವಚನದಲ್ಲಿ, ಹೊರಡಿರಿ, ಲೋಕದಲ್ಲಿ ಸಂಚರಿಸಿರಿ ಎಂಬುದಾಗಿ ಅಪ್ಪಣೆ ಕೊಡ್ತಾನೆ. ಅದೇ ಪ್ರಕಾರ ಅವು ಲೋಕದಲ್ಲಿ ಸಂಚರಿಸಿದವು. ಲೋಕಾದ್ಯಂತ ಅವು ಹೋದದ್ದು ಮಹಾ ಆದೇಶವನ್ನು, ಲೋಕದ ಕಟ್ಟೆ ಕಡೆಗೆ ನೀವು ಹೋಗಿರಿ ಎಂಬುದಾಗಿ ಮತ್ತಾಯ 28:18-19 ಹೌದು, ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡ್ರಿ ಅಂತ. ಅದಾದ ನಂತರ ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ 15-16 ವಚನಗಳಲ್ಲಿ ಸರ್ವ ಸೃಷ್ಟಿಗೂ ಸುವಾರ್ತೆಯನ್ನು ಸಾರಿರಿ. ಹೌದು, ಈ ಮಹಾ ಆದೇಶದ ಆತ್ಮ ಇರುವಂಥವರು ಸಭೆಯನ್ನು ಕಟ್ಟುವವರಾಗಿರ್ತಾರೆ. The one who has the spirit of great commission will build the church of Jesus Christ. ಹೌದು, ಆ ಒಂದು ಆತ್ಮವುಳ್ಳವರಾಗಿ ಇರಬೇಕು, ಆ ಮೂಲಕವಾಗಿ ತರಬೇಕು ಆತ್ಮಗಳು. ಮೂರನೇದಾಗಿ ಅಂದ ಹಾಗೆ ಜಕರ್ಯನ ಗ್ರಂಥ 6ನೇ ಅಧ್ಯಾಯದಲ್ಲಿ ನಾವು ಸಭೆ ಕಟ್ಟುವುದರ 9 ಸಿದ್ಧಾಂತಗಳನ್ನು ನೋಡಿಕೊಳ್ತಾ ಇದ್ದೇವೆ. 9 ಪ್ರಿನ್ಸಿಪಲ್ಸ್ ಆಫ್ ಬಿಲ್ಡಿಂಗ್ ದ ಚರ್ಚ್. ಯಾಕಂತ ಹೇಳಿದರೆ 70 ವರ್ಷಗಳು ಯಹೂದ್ಯರು ಗುಲಾಮರಾಗಿ ಬಾಬೆಲ್ನಲ್ಲಿದ್ದರು. ಆ ಗುಲಾಮದಿಂದ ಅವರು ಬಿಡುಗಡೆಯಾದರು, ಗಲಿಬಿಲಿಯಿಂದ ಬಿಡುಗಡೆಯಾದರು. ಆ ರೀತಿಯಾಗಿ ಬಿಡುಗಡೆ ಆಗುವಂಥದ್ದು
ಅಂಥವರು ರೋಮ 6:22 ಪ್ರಕಾರ ದೇವರ ಸೇವೆ ಮಾಡಲಿಕ್ಕೆ ಯೋಗ್ಯರಾದರು. ದೇವರ ಸೇವೆ ಎಂಥ ಸೇವೆ ಅವರಿಗಾಗಿ ಕಾದಿತ್ತು? ಯೆರೂಸಲೇಮಿಗೆ ಬಂದಾಗ ಅವರಿಗೆ ಆಲಯ ಕಟ್ಟುವ ಸೇವೆ ಕಾದಿತ್ತು. ಆ ಆಲಯ ಕಟ್ಟಬೇಕಾದರೆ ಮೊದಲನೇದು ದೇವರ ಕರ್ತೃತ್ವಕ್ಕೆ, ಕ್ರಿಸ್ತನ ಕರ್ತೃತ್ವಕ್ಕೆ ನಾವು ಬರಬೇಕು. ಎರಡನೇದಾಗಿ ಮಹಾ ಆದೇಶಕ್ಕೆ, ಅಂದರೆ ನಾವು ಬೆಳಕಾಗಿ, ನಾವು ಉಪ್ಪಾಗಿ ಇರುವಂಥದ್ರ ಮುಖಾಂತರವಾಗಿ ಸಭೆಯನ್ನು ಕಟ್ಟುವುದಕ್ಕೆ ಸಮರ್ಥರಾಗ್ತೇವೆ. ಮೂರನೇದಾಗಿ 6ನೇ ಅಧ್ಯಾಯ ಜಕರ್ಯನ ಗ್ರಂಥ 9-10 ವಚನಗಳಲ್ಲಿ ನಾವು ನೋಡುವಾಗ ಅಲ್ಲಿ ಸೆರೆಯಲ್ಲಿರುವವರೊಳಗೆ ಸೇರಿದವರಾದ ಹೆಲ್ದಾಯ, ಥೋಬಿಯ, ಯೆದಾಯ ಎಂಬವರಿದ್ದರು. ಹೆಲ್ದಾಯ ಅಂತ ಹೇಳಿದರೆ ಲೋಕ, ಪ್ರಾಣ, ಜೀವ. ಥೋಬಿಯ ಅಂತ ಹೇಳಿದರೆ ಒಳ್ಳೆತನ. ಮತ್ತು ಯೆದಾಯ ಅಂತ ಹೇಳಿದರೆ ಯೆಹೋವನ ಬಗ್ಗೆ ತಿಳುವಳಿಕೆ. ಈ ರೀತಿಯಾಗಿ ಹೆಸರಿರುವಂಥ ಇವರು ಬಂದರು. ಇವ್ರ ಕಡೆಯಿಂದ ಯೆಹೋವನು ಹೇಳಿದ್ದು, ಇವ್ರ ಕಡೆಯಿಂದ ಬೆಳ್ಳಿ ಬಂಗಾರವನ್ನು ತೆಗೆದುಕೋ ಎಂಬುದಾಗಿ. ಹಾಗಾದರೆ ಅವರು ಕೊಟ್ಟರದು ಅದೇನು ತೋರಿಸ್ತದೆ? ಇನ್ನೊಂದು ಮೂರನೇ ಸಿದ್ಧಾಂತವನ್ನು ತೋರಿಸ್ತದೆ. ಸಭೆ ಕಟ್ಟಬೇಕಾದರೆ ಇರುವಂಥ ವಸ್ತುಗಳಲ್ಲಿ ಬೆಲೆಯುಳ್ಳಂಥದ್ದು ಯಾವುದು ಅಂತ ಹೇಳ್ಬಿಟ್ಟು ನಾವು ನೋಡುವಾಗ ಬೆಳ್ಳಿ, ಬಂಗಾರ ಅವುಗಳನ್ನೇ ಅವ್ರು ಕೊಟ್ಟರಲ್ಲ. ಅದೇನು ತೋರಿಸ್ತದೆ? ತ್ಯಾಗ, ಸ್ಯಾಕ್ರಿಫೈಸ್. ಎ ಪರ್ಸನ್ ವಿತ್ ದ ಸ್ಪಿರಿಟ್ ಆಫ್ ಸ್ಯಾಕ್ರಿಫೈಸ್ ಓನ್ಲಿ ಕ್ಯಾನ್ ಬಿಲ್ಡ್ ದ ಚರ್ಚ್ ಆಫ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನ ಸಭೆಯನ್ನು ಕಟ್ಟುವಂಥ ವ್ಯಕ್ತಿ ಯಾರಂತ ಹೇಳ್ಬಿಟ್ಟು ನೋಡುವಾಗ ತ್ಯಾಗದ ಆತ್ಮ ಉಳ್ಳವರಾಗಿರಬೇಕು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ದೇವರು ಅಬ್ರಹಾಮನಿಗೆ, ಅಬ್ರಹಾಮನೇ ಅಂತ ಕರೆದಾಗ, ಈಗೋ ಇಲ್ಲಿದ್ದೇನೆ ಸ್ವಾಮಿ ಅಂತ ಹೇಳಿದ ಆದಿಕಾಂಡ 22ರಲ್ಲಿ. ಆ ರೀತಿಯಾಗಿ ಹೇಳಿದ ಮೇಲೆ ನೀನು ಪ್ರೀತಿಸುವ ನಿನ್ನ ಒಬ್ಬನೇ ಮಗನನ್ನು ನೀನು ನನಗೆ ಮೋರಿಯಾ ಬೆಟ್ಟದಲ್ಲಿ ಸಮರ್ಪಿಸು ಎಂಬುದಾಗಿ ಹೇಳಿದಾಗ, ಅದೇ ರೀತಿಯಾಗಿ ಮೋರಿಯಾ ಬೆಟ್ಟಗಳಲ್ಲಿ ಒಂದರ ಮೇಲೆ ತನ್ನ ಮಗನನ್ನು ದೇವರಿಗಾಗಿ ತ್ಯಾಗ ಮಾಡಲಿಕ್ಕೆ, ಅಲ್ಲ ಬಲಿ ಕೊಡಲಿಕ್ಕೆ, ಯಜ್ಞ ಮಾಡಲಿಕ್ಕೆ ಅವನು ಹೊರಟನು. ದೇವರು ಹೇಳ್ತಾನೆ, ಬೇಡ, ನೀನು ಕೊಡಲಿಕ್ಕೆ ಮನಸ್ಸು ಮಾಡಿದೆಯಲ್ಲ, ಮನಸ್ಸೇ ಮಾರ್ಗವಾಗಿ, ಅಥವಾ ನಿನ್ನ ಮನಸ್ಸಿದ್ದದ್ದೇ ನೀನು ಮಾಡಿದ ಹಾಗೆ ತಗೊಳ್ತೀನಿ ಅಂತ ಹೇಳಿಬಿಟ್ಟು ದೇವರು ಬೇಡ ಅಂತ ಹೇಳಿಬಿಟ್ರು. ಅದೇ ಸ್ಥಳದಲ್ಲಿ 2ನೇ ಪೂರ್ವಕಾಲ ವೃತ್ತಾಂತ 3ನೇ ಅಧ್ಯಾಯ 1ನೇ ವಚನ, ಸೊಲೊಮೋನನು ಯೆರೂಸಲೇಮ್ ಪಟ್ಟಣದೊಳಗೆ ತನ್ನ ತಂದೆಯಾದ ದಾವಿದನಿಗೆ ದೇವದರ್ಶನ ಉಂಟಾದ ಮೋರಿಯಾ ಗುಡ್ಡದಲ್ಲಿ ಯೆಹೋವನ ಆಲಯವನ್ನು ಕಟ್ಟಿಸತೊಡಗಿದನು. ಎಲ್ಲಿ ಕಟ್ಟುವುದಕ್ಕೆ ಪ್ರಾರಂಭ ಮಾಡಿದ? 2ನೇ ಪೂರ್ವಕಾಲ ವೃತ್ತಾಂತ 3:1 ಪ್ರಕಾರವಾಗಿ ಎಲ್ಲಿ ತನ್ನ ಮಗನನ್ನು ಅರ್ಪಿಸೋದಕ್ಕೆ ಸಿದ್ಧನಾದನೋ ಅಬ್ರಹಾಮನು, ಅದೇ ಸ್ಥಳದಲ್ಲಿ ಸೊಲೊಮೋನನು ಆಲಯವನ್ನು ಕಟ್ಟಿದನು. ಅದೇ ಮಾತು ಇಲ್ಲಿ ನಾವು ನೋಡ್ತೇವೆ. ಆಲಯ ಕಟ್ಟುವಂಥ 3ನೇ ಸಿದ್ಧಾಂತ ಏನು? ತ್ಯಾಗ. 4ನೇದಾಗಿ ಇಲ್ಲಿ ಬಂಗಾರ ಇವೆಲ್ಲ ತಕ್ಕೊಂಡು, ಬೆಳ್ಳಿ ಬಂಗಾರಗಳನ್ನು ತೆಗೆದುಕೊಂಡು ಕಿರೀಟವನ್ನು ರೂಪಿಸಿ ಯೆಹೋಚಾದಾಕನ ಮಗನೂ ಮಹಾಯಾಜಕನಾದ ಯೆಹೋಶುವನ ತಲೆ ಮೇಲೆ ಇಡಬೇಕಂತ ಹೇಳ್ತಾನೆ. ಇದೇನು ತೋರಿಸ್ತದೆ? ದೇವರ ಸೇವಕರನ್ನು ಗೌರವಿಸಿ ಅವರಿಗೆ ಅಧೀನರಾಗುವುದು. ಪೌಲನು ಸೇವೆ ಮಾಡಿದ ಮೊದಲನೇ ದಿವಸ ಕರ್ತನೇ ನಾನೇನು ಮಾಡಬೇಕಂದ್ರೆ ಊರೊಳಗೆ ಹೋಗಿ ನಿಮಗೆ ತಿಳಿಸ್ತೀನಂತ. ಅಪೊಸ್ತಲಕೃತ್ಯ 9 ಊರೊಳಗೇನಾಯಿತು? ಯಾರ ವಿರುದ್ಧವಾಗಿ ಬಂದಿದ್ದಾನೋ ಹಿಂಸೆ ಮಾಡಬೇಕಂತ ಅವರಿಗೆ ಅಧೀನನಾಗುವಂಥ ಪಾಠವನ್ನು ದೇವರು ಸೌಲನಿಗೆ ಕಲಿಸಿಕೊಟ್ರು. ಅವನ ಮುಖಾಂತರವೇ ದೀಕ್ಷಾ ಸ್ನಾನ, ಅವನ ಮುಖಾಂತರವೇ ಹನನೀಯನ ಮುಖಾಂತರವೇ ಪವಿತ್ರಾತ್ಮನ ಸ್ನಾನ. ನೋಡ್ರಿ,
ಆ ರೀತಿ ಆದಾಗ ಅವರ ಸಭೆಯನ್ನು ಪೌಲನು ಕಟ್ಟುವಂತೆ ದೇವರು ಉಪಯೋಗ ಮಾಡಿಕೊಂಡರು. ಅದೇ ರೀತಿಯಾಗಿ 4ನೇ ಒಂದು ಸಿದ್ಧಾಂತ ಅಧೀನತೆ. 5ನೇದಾಗಿ ನೋಡುವಾಗ ಇದು ಭಾಳ ಚೆನ್ನಾಗಿದೆ. 6ನೇ ಅಧ್ಯಾಯ 12ನೇ ವಚನದಲ್ಲಿ ಸೇನಾಧೀಶ್ವರ ಯೆಹೋವನೆಂತೆನ್ನುತ್ತಾನೆ, ಇಗೋ ಮೊಳಿಕೆ ಎಂಬ ಪುರುಷನು, ಯಾರಿದು? ಕ್ರಿಸ್ತನ್, ಕ್ರೈಸ್ಟ್ ಅಲೋನ್ ಕ್ಯಾನ್ ಬಿಲ್ಡ್ ದ ಚರ್ಚ್. ಮತ್ತಾಯ 16:18 ಐ ವಿಲ್ ಬಿಲ್ಡ್ ಮೈ ಚರ್ಚ್. ಹೌದು, ನಾವು ಕೂಡ ಕಟ್ತೇವೆ, ಆದರೆ ಮುಖ್ಯವಾಗಿ ಆತನೇ ಕಟ್ಟೋದು, ನಾವು ಆತನೊಂದಿಗೆ ಭಾಗಿಗಳಾಗಿದ್ದೇವೆ ಅಂತ ಭಾಗ್ಯ ಆತನು ಕೊಡ್ತಾನೆ. ಯೋಹಾನ 14:12 ಮಹತ್ತಾದವುಗಳನ್ನು ನೀವು ಮಾಡ್ತೀರಂತ ಹೇಳ್ಬಿಟ್ಟು. ಹೌದು, ಪ್ರಿನ್ಸಿಪಲ್ ನಂಬರ್ 5, 5ನೇ ಸಿದ್ಧಾಂತ ಸಭೆ ಕಟ್ಟುವುದಕ್ಕೆ ಕ್ರಿಸ್ತನ ಮೂಲಕವಾಗಿ ಕಟ್ಟತಕ್ಕದ್ದು. 6ನೇದು ಏನಂತ ಹೇಳ್ಬಿಟ್ಟು ನೋಡುವಾಗ ಸಿಂಹಾಸನ ಅಲ್ಲಿ ಕಟ್ಟಿಸಿ ರಾಜವೈಭವಗಳನ್ನು ತಾಳಿ ಸಿಂಹಾಸನದಲ್ಲಿ ಆಸೀನನಾಗಿ ಆಳುವನು ಕ್ರಿಸ್ತನನ್ನು ಆತನ ಅಧಿಕಾರ ಸ್ಥಾನದಲ್ಲಿ ಇರಿಸುವಾಗ ಅಧಿಕಾರ ನಮಗೆ ಲಭ್ಯವಾಗ್ತದೆ. ಹೌದು, ಪ್ರಕಟಣೆ 5:12 ಆತನು ಸಿಂಹಾಸನಾರೂಢನಾಗಿದ್ದನು. ಹೌದು, ಮತ್ತು 28:18 ಪರಲೋಕದಲ್ಲಿ ಭೂಲೋಕದಲ್ಲಿ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ಅಂತ ಹೇಳುವಾಗ ಆತನಿಗೆ ಕೊಡ್ತಕ್ಕಂಥ ಗೌರವ ಸಿಂಹಾಸನದಲ್ಲಿ ಕುಳ್ಳಿರಿಸುವಂತೆ ಮಾಡುವಾಗ ನಮಗೆ ಅಧಿಕಾರ ಲಭ್ಯ. 7ನೇದಾಗಿ ಇಬ್ಬರು ವ್ಯಕ್ತಿಗಳು ಒಂದಾಗಿರುವುದು. ಸಭೆಯನ್ನು ಕಟ್ಟಬೇಕಾದರೆ 6ನೇ ಅಧ್ಯಾಯ ಜಕರ್ಯನ ಗ್ರಂಥ 13ನೇ ವಚನದಲ್ಲಿದೆ, ಏನಂತಿದೆ? ಅವರಿಬ್ಬರು ಸಮ್ಮತಿ ಸಮಾಧಾನಗಳೆಂದಿರುವರು. ಹೌದು, ಕ್ರಿಸ್ತನೊಂದಿಗೆ ನಾವು ಒಂದಾದಾಗ ಸಭೆಯನ್ನು ನಾವು ಕಟ್ಟುವಂಥ ಸಿದ್ಧಾಂತ ಕಲಿತೇವೆ. ಇಬ್ಬರು ಒಮ್ಮನಸ್ಸಿನಿಂದ ನಾವು ಕಟ್ತೇವೆ ರೀ. 8ನೇದಾಗಿ ಇನ್ನೊಂದು ವಿಷಯ ಇದೆ, ಅದೇನಂತ ಹೇಳಿದರೆ ದೂರದಲ್ಲಿರುವವರು ಕೂಡ ಬಂದು ಸಭೆಯನ್ನು ಕಟ್ತಾರಂತೆ. 6:15 ಜಕರ್ಯ. ಹಾಗಾದರೆ ಅದರ ಅರ್ಥ ಟೀಮ್ ವರ್ಕ್. The principle of building the church is we work as a team and not as an individual. ಒಂದು ದಳವಾಗಿ, ಒಂದು ತಂಡವಾಗಿ ನಾವು ಸಭೆಯನ್ನು ಕಟ್ಟತಕ್ಕದ್ದು. ಕೊನೆಯದಾಗಿ 9ನೇ ಸಿದ್ಧಾಂತ ಏನಂತ ಹೇಳಿದರೆ ಭಾಳ ಚೆನ್ನಾಗಿದೆ. 15ನೇ ವಚನದ ಕೊನೆ ಸಾಲು ಏನಿದೆ? ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಮನಃಪೂರ್ವಕವಾಗಿ ಕೇಳಿದರೆ ಇದೆಲ್ಲ ಆಗುವುದು. The 9th principle of building the church is to be wholehearted. ಅಂದರೆ ಮನಪೂರ್ವಕವಾದಂಥ ವ್ಯಕ್ತಿಗಳಾಗಿರಬೇಕು. ಅರ್ಧ ಮನಸ್ಸಲ್ಲ, ಮನಪೂರ್ವಕವಾಗಿರುವ ಆತ್ಮ ನಮ್ಮಲ್ಲಿದ್ದರೆ ನಾವು ಸಭೆಯನ್ನು ಕಟ್ತೇವೆ. ಈ 9 ಸಿದ್ಧಾಂತಗಳನ್ನು ಅನ್ವಯಿಸಿಕೊಂಡು ದೇವರಿಗಾಗಿ ಹೊಸ ಒಡಂಬಡಿಕೆಯ ಸಭೆಯನ್ನು ಕಟ್ಟುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಜಕರ್ಯ 6ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.